ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಅಮೆಜಾನ್ ಕಾಡು ಯಾಕೆ ಇಷ್ಟೊಂದು ಭಯಾನಕ, ಇದರಲ್ಲಿ ಅಂಥದ್ದು ಏನಿದೆ ಎನ್ನುವ ವಿಷಯವನ್ನು ಶೋಧಿಸಿ ನಿಮ್ಮ ಮುಂದೆ ತಂದಿಟ್ಟಿದ್ದೇವೆ. ಅದನ್ನು ತಿಳಿಸುವುದಕ್ಕೂ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ಇಂಥದ್ದೇ ಅನೇಕ ರೋಚಕ ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ. ಅಮೆಜಾನ್ ಕಾಡು ಎಷ್ಟು ದಟ್ಟವಾಗಿದೆ ಅಂದರೆ ಸೂರ್ಯನ ಬೆಳಕು ನೆಲವನ್ನು ತಲುಪಲು ಸುಮಾರು 10 ನಿಮಿಷಗಳ ಕಾಲ ಬೇಕಾಗುತ್ತೆ. ಅಂದರೆ ಇಲ್ಲಿನ ನೆಲ ಯಾವಾಗಲೂ ಕತ್ತಲೆಯಿಂದಲೇ ಕೂಡಿರುತ್ತೆ. ಒಮ್ಮೆ ನೀವು ಇಲ್ಲಿ ದಾರಿ ತಪ್ಪಿದರೆ ಹಗಲು ಹೊತ್ತಿನಲ್ಲೂ ದಾರಿ ಹುಡುಕುವುದು ಅಸಾಧ್ಯದ ಮಾತಾಗುತ್ತದೆ. ಇಲ್ಲಿ ಕುದಿಯುವ ನೀರಿನ ಒಂದು ವಿಶೇಷತೆ ಇದೆ. ಹೌದು, ಅಮೆಜಾನ್ನಲ್ಲಿ ಸುಮಾರು 9 ಕಿಲೋಮೀಟರ್ ಉದ್ದದ ಒಂದು ನದಿ ಇದೆ. ಇದರ ನೀರು ಸದಾ ಕುದಿಯುತ್ತಾ ಇರುತ್ತದೆ. ಈ ನದಿಯ ತಾಪಮಾನ ಸುಮಾರು 90 ಡಿಗ್ರಿ ಸೆಲ್ಸಿಯಸ್ನವರೆಗೂ ಇರುತ್ತದೆ. ಯಾವುದೇ ಪ್ರಾಣಿ ಆಕಸ್ಮಿಕವಾಗಿ ಇದರಲ್ಲಿ ಬಿದ್ದರೆ ಕ್ಷಣಾರ್ಧದಲ್ಲೇ ಬೆಂದು ಹೋಗುತ್ತೆ. ವಿಜ್ಞಾನಿಗಳ ಪ್ರಕಾರ ಈ ನದಿಯ ಕೆಳಗೆ ಜ್ವಾಲಾಮುಖಿ ಇಲ್ಲದಿದ್ದರೂ ನೀರು ಇಷ್ಟೊಂದು ಬಿಸಿಯಾಗಿರಲು ಇಂದಿಗೂ ಒಂದು ನಿಗೂಢ ಸಂಗತಿಯಾಗಿದೆ. ಬುಲೆಟ್ ಅಂಟ್ ಅಂತ ಒಂದು ನಿಗೂಢ ಜಾತಿಯ ಇರುವೆ ಇದೆ. ಇದು ಕಚ್ಚಿದರೆ ತುಪಾಕಿಯಿಂದ ಗುಂಡು ಹೊಡೆದಷ್ಟೇ ನೋವು ಆಗುತ್ತದೆ. ಆದರೆ ಇದಕ್ಕಿಂತ ಭಯಾನಕವಾದದ್ದು ಜಾಂಬಿ ಫಂಗಸ್. ಇದು ಕೀಟಗಳ ದೇಹವನ್ನು ಸೇರಿ ಅವುಗಳ ಮೆದುಳನ್ನು ನಿಯಂತ್ರಿಸುತ್ತದೆ ಮತ್ತು ಅವುಗಳು ಜೀವಂತ ಮಮ್ಮಿಗಳನ್ನಾಗಿ ಪರಿವರ್ತಿಸುತ್ತದೆ ಅಂತೆ. ಕಲ್ಪನೆಗೂ ಮೀರಿದ ಗಾತ್ರದ ಗ್ರೀನ್ ಅನೆಕೊಂಡಗಳು ಇಲ್ಲಿವೆ. ಇವು ಇಡೀ ಮನುಷ್ಯನನ್ನೇ ನುಂಗಬಲ್ಲವು. ಅಷ್ಟೇ ಅಲ್ಲದೆ ನೀರಿನಲ್ಲಿರುವ ಪಿರಾನ್ಹಾ ಮೀನುಗಳು ಗುಂಪಾಗಿ ದಾಳಿ ಮಾಡಿದರೆ ಕೇವಲ ಕೆಲವೇ ನಿಮಿಷಗಳಲ್ಲಿ ಒಂದು ದೊಡ್ಡ ಪ್ರಾಣಿಯನ್ನು ಮೂಳೆಗಳ ರಾಶಿಯನ್ನಾಗಿ ಮಾಡಬಲ್ಲವು. ಅಮೆಜಾನ್ ಕಾಡಿನ ಆಳದಲ್ಲಿ ಇಂದಿಗೂ ಹೊರ ಜಗತ್ತಿನ ಸಂಪರ್ಕವೇ ಇಲ್ಲದ ಸುಮಾರು 400ಕ್ಕೂ ಹೆಚ್ಚು ಬುಡಕಟ್ಟು ಜನಾಂಗಗಳಿವೆ. ಇವರು ತಮ್ಮ ಪ್ರದೇಶಕ್ಕೆ ಬರುವ ಹೊರಗಿನವರನ್ನು ಕಂಡರೆ ವಿಷಪೂರಿತ ಬಾಣಗಳಿಂದ ದಾಳಿ ಮಾಡುತ್ತಾರೆ. ಇಲ್ಲಿಗೆ ಹೋದಂತಹ ಎಷ್ಟೋ ಪರಿಶೋಧಕರು ಮರಳಿ ಬಂದೇ ಇಲ್ಲ. ಅವರು ಏನಾದರು ಎಂಬುದು ಇಂದಿಗೂ ರಹಸ್ಯ. ಸ್ಥಳೀಯ ಬುಡಕಟ್ಟು ಜನರ ಪ್ರಕಾರ ಈ ಕಾಡಿನಲ್ಲಿ ಮ್ಯಾಪಿಂಗುವರಿ ಎಂಬ ಹೆಸರಿನ 7 ಅಡಿ ಎತ್ತರದ ಮನುಷ್ಯರಂತೆ ಕಾಣುವ ಒಂದು ಭಯಾನಕ ಪ್ರಾಣಿ ಇದೆ. ಇದು ಭೀಕರವಾದ ವಾಸನೆಯನ್ನು ಬೀರುತ್ತದೆ. ವಿಜ್ಞಾನಿಗಳ ಪ್ರಕಾರ ಇದು ಕೇವಲ ಕಟ್ಟುಕತೆ ಎನ್ನುತ್ತಾದರೂ ಸ್ಥಳೀಯರು ಇಂದಿಗೂ ಇದರ ಭಯದಲ್ಲೇ ಬದುಕುತ್ತಾ ಇದ್ದಾರೆ. ವೀಕ್ಷಕರೇ, ಇದು ಶೋಧ ಚಾನಲ್ನ ಅಮೆಜಾನ್ ಕಾಡಿನ ಬಗ್ಗೆ ಒಂದು ಪುಟ್ಟ ಮಾಹಿತಿಯ ಶೋಧ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.